ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪ್ರಗತಿಯನ್ನು ಸಾಧಿಸಬೇಕು ಅನ್ನುವುದಾದರೆ ಏಕಾಗ್ರತೆ ಹೆಚ್ಚಲು ಮತ್ತು ಜ್ಞಾನವನ್ನು ವೃದ್ಧಿಯಾಗಲು ಧರ್ಮದಲ್ಲಿ ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ವಿದ್ಯಾ ದೇವತೆಯಾದಂತಹ ಸರಸ್ವತಿ ಮತ್ತು ವಿಘ್ನೇಶ್ವರನಾದ ಗಣೇಶನಿಗೆ ಆರಾಧನೆ ವಿಶೇಷ ಮಹತ್ವವಾದದ್ದು. ಮಕ್ಕಳು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿ ದೀಪ ಹಚ್ಚಿ ಈ ಮಂತ್ರಗಳನ್ನು ಪಠಿಸುವುದರಿಂದ ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಕಾಲಕ್ರಮೇಣ ವಿದ್ಯಾವಂತರಾಗುತ್ತಾರೆ. ಆ ಗಣೇಶನ ಮಂತ್ರ ಯಾವುದು ಮತ್ತು ಸರಸ್ವತಿ ಮಂತ್ರಗಳು ಯಾವುದು ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗಳಿಗೂ ಅದ್ಭುತ ಪರಿಹಾರವನ್ನು ನೀಡುವ ವಿಶ್ವದ ಏಕೈಕ ಜ್ಯೋತಿಷ್ಯರಲ್ಲಿ ಇವರು ಪ್ರಮುಖರು ಆಗಿದ್ದಾರೆ. ಎಂತಹ ಸಮಸ್ಯೆಗಳಿದ್ದರೂ ನೀರು ಕುಡಿದುವ ಹಾಗೆ ಪರಿಹಾರ ಮಾಡಿಕೊಡುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇವರು ನೀಡಿರುವಂತಹ ಮಾರ್ಗದರ್ಶನ ಮತ್ತು ಗಣೇಶ ಸರಸ್ವತಿ ಮಂತ್ರಗಳನ್ನು ಪಠಿಸುವುದರಿಂದ ಯಾವೆಲ್ಲ ರೀತಿಯಾದಂತಹ ಪ್ರಯೋಜನಗಳಾಗುತ್ತೆ ಮತ್ತು ಯಾವ ಯಂತ್ರವನ್ನು ನಿಮ್ಮ ಮಕ್ಕಳ ಬ್ಯಾಗಿನಲ್ಲಿಡುವುದರಿಂದ ಅದ್ಭುತವಾದಂತಹ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ ಅನ್ನುವುದನ್ನು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಇವಾಗಲೇ ನೋಡಿ, ಮೊದಲನೇದಾಗಿ ಗಣೇಶ ಮಂತ್ರ. ಯಾವುದೇ ಕಾರ್ಯವನ್ನು ಆರಂಭಿಸುವ ಮುನ್ನ ಗಣೇಶನನ್ನು ಸ್ಮರಿಸುವುದು ವಾಡಿಕೆ. ಓದಿನ ಆರಂಭಕ್ಕೂ ಮುನ್ನ ಈ ಮಂತ್ರವನ್ನು ಹೇಳಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಇದನ್ನು ಓದೋದ್ರಿಂದ ಓದಿನಲ್ಲಿ ಬರುವ ಆಲಸ್ಯ, ಗಮನ ಬೇರೆಡೆಯ ಸೆಳೆಯುವಿಕೆ ಮತ್ತು ಅಡೆತಡೆಗಳು ನಿವಾರಣೆ ಆಗುತ್ತವೆ. ಸರಸ್ವತಿ ಮಂತ್ರ ತುಂಬಾ ಮುಖ್ಯವಾದದ್ದು ಬುದ್ಧಿಗೆ ಮತ್ತು ವಿದ್ಯೆಗೆ. ಸರಸ್ವತಿಯ ವಿದ್ಯೆ ಎರಡು ಮಂತ್ರಗಳನ್ನು ಹೇಳಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶ್ರೇಷ್ಠವಾದ ಮಂತ್ರ. ಸರಸ್ವತಿಯ ಪ್ರಾರ್ಥನೆ ಹೇಳ್ತೀನಿ, ಅದನ್ನು ಪುಸ್ತಕದಲ್ಲಿ ಬರೆದಿಟ್ಕೊಂಡ್ರೆ ಅದರಲ್ಲೂ ವಿದ್ಯಾಭ್ಯಾಸದ ಎಲ್ಲ ಪುಸ್ತಕದಲ್ಲೂ ಬರೆದುಬಿಡಿ ಈ ಮಂತ್ರನ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದು ಬುದ್ಧಿ ಚುರುಕಾಗುತ್ತದೆ, ಜ್ಞಾನಾರ್ಜನೆ ಆಗುತ್ತದೆ, ಸುಲಭವಾಗುತ್ತದೆ ಮತ್ತು ವಾಕ್ಚಾತುರ್ಯ ಮಾತಿನ ಕಲೆ ಸಿದ್ಧಿಸುತ್ತದೆ. ಗಾಯತ್ರಿ ಮಂತ್ರ ಬುದ್ಧಿಶಕ್ತಿಯನ್ನು ಪ್ರಚೋದಿಸಲು ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಯೇ ಧಿಯೋ ಯೋನಃ ಪ್ರಚೋದಯಾತ್. ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ಮನಸ್ಸು ಶಾಂತವಾಗುತ್ತದೆ ಮತ್ತು ದೀರ್ಘಕಾಲ ಏಕಾಗ್ರತೆಯಿಂದ ಓದಲು ಸಹಾಯ ಮಾಡುತ್ತದೆ. ಇನ್ನು ಪೂಜೆ ನಿಯಮಗಳನ್ನು ಯಾವ ರೀತಿ ಮಾಡಬೇಕು, ಯಾವಾಗ ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ಯಾವ ಯಂತ್ರವನ್ನು ತೊಡಬೇಕು. ನಿಜವಾಗ್ಲೂ ಮಂಜುನಾಥ ಗುರುಗಳು ಕೊಡುವಂತಹ ಸರಸ್ವತಿ ಮತ್ತು ಗಣೇಶ ಯಂತ್ರವನ್ನು ಮಕ್ಕಳ ಬ್ಯಾಗಿನಲ್ಲಿಡುವುದರಿಂದಲೂ ಕೂಡ ದೊಡ್ಡ ವಿದ್ಯಾವಂತರಾಗುತ್ತಾರೆ ಮತ್ತು ಪೂಜಾ ಸಮಯ ಪೂಜಾ ನಿಯಮಗಳನ್ನು ಆ ಯಂತ್ರದ ಮುಖಾಂತರ ಹೇಗೆ ಮಾಡಿಕೊಳ್ಬೇಕು ಅಂತ ಮಂಜುನಾಥ ಗುರುಗಳೇ ತಿಳಿಸುತ್ತಾರೆ. ಇವತ್ತೇ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.